ಹಾಯ್ ವೆಲ್ಕಮ್ ಟು ಮೈ ಫ್ಯಾಮಿಲಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ನಾನು ತುಂಬ ದಿವಸ ಆಯಿತು ಬೀಟ್ ಹಾಕಿ. ನಾನು ಮದನು ಹೊಂಟಿದ್ದೆ ಬಸ್ ಸ್ಟ್ಯಾಂಡ್ಗೆ ಬೀಟ್ ಹಾಕೋಣ ಅಂತ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೆ, ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ಕಮೆಂಟ್ ಮಾಡಿ. ಬಸ್ ಸ್ಟ್ಯಾಂಡ್ ಮುಂದೆ ಈ ಕಡೆಯಿಂದ ಅಗಡಿಗೆ ನೋಡ್ತೀವಿ, ಯಾವುದೇ ಹುಡುಗಿರು ಇಲ್ಲ. ಈ ಕಡೆ ತಿರುಗಿ ಆ ಕಡೆಗೆ ನೋಡ್ತೀವಿ, ಅಲ್ಲೂ ಯಾರು ಹುಡುಗಿರಿಲ್ಲ. ಅದಕ್ಕೆ ಗೊತ್ತಾಗಿ ನಾನೇನು ಮಾಡಿದೆ, ಅಲ್ಲಿಂದ ಡೈರೆಕ್ಟ್ ಹೋಗಿದ್ದೆ ನಾವು ಕಂಪ್ಯೂಟರ್ ಸೆಂಟರ್ಗೆ. ಏನಕ್ಕಪ್ಪ ಅಂದರೆ KSRTCಗೆ ಮೇಲ್ಮನವಿ ಸಲ್ಲಿಸೋಣ ಅಂತ ಒಂದು ಲೆಟ್ರ್ ಬರ್ದಾಕ್ತೀವಿ. ಹಾಕಿ ಅರ್ಧ ಗಂಟೆ ಆಗ್ತಿದ್ದಂಗೆ ಅಲ್ಲಿಂದ ಸಾಲಾಗಿ ಗಾಡಿ KSRTC ಬಸ್ ಹುಡುಗಿರು ತುಂಬ್ಕೊಂಡು ಬಂತು. ಆದರೆ ಬಸ್ ಏನೋ ಬಂತು, ಹುಡುಗಿರ ಮೇಲೆ ಬೀಟ್ ಹಾಕೋದು ಮನಸ್ಸೇ ಹೋಯ್ತು. ಏನೋ ಗೊತ್ತಿಲ್ಲ. ಅಲ್ಲಿಂದ ಸಿಂಗಲ್ ಆಗಿದ್ರೆ ಬೆಸ್ಟ್ ಅನ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ, ಪೀಸ್ ಆಗೋಣ ಅಂತ ದೇವಸ್ಥಾನ ಕಡೆ ಕೊಟ್ಟು. ಬಟ್ಟೆ ಹೇಗಂದ್ರೆ ಗಾಡಿ ಚೆನ್ನಾಗಿ ಕಾಣ್ತಾರೆ ನೋಡಿ, ಎಲ್ಗಾಕತ್ತಾವ ನೋಡಿ ಗಾಡಿ. ಗಾಡಿ ಚೆನ್ನಾಗಿ ಕಾಣ್ತಾನೆ ತಾಕತ್ತ ನೋಡಿ. ಸೈಲೆನ್ಸರ್ ಗಿಡ್ತಾ ಬೈಕ್ ಹತ್ತಿ ಮುಂದೆ ಹೋಗೋನಾಗ ಬಿಡ್ಸ್ಕೊಳಂತು ಅಂದ್ರೆ ನೆನಪಾಗ್ತಿದ್ದು ಒಂದೇ. ಏನಕ್ಕೆ ಅಂದರೆ ಫುಲ್ಲು ವೈರಲ್ ಆಗಿರುತ್ತೆ. ದರ್ಗಾ ಇರುತ್ತೆ, ದರ್ಗಾ ನೋಡೋಕ್ಕೆ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. 8 ಜನ ನೀರಿಗೆ ಇಳಿದಿರ್ತಾರೆ. ನೀರಿಗೆ ಇಳಿದಿದ್ದು 8 ಜನದಲ್ಲಿ 6 ಜನ ಸಾವನ್ನಪ್ಪಿರ್ತಾರೆ. ಇನ್ನಿಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಪೆಟ್ರೋಲ್ ಹಾಕ್ಸೋದು ಐತಲ್ಲ, ಐತಿಲ್ಲ ಬಲ ಮಕ ತೋರಿಸ್ಬಿಡ ಬಲ. ಅದನ್ನು ರಿಯಾಕ್ಷನ್ ಎಲ್ಲ ಹೆಂಗೆ ನೋಡ್ತಾರೆ ಗೊತ್ತಾ? ಏನಕ್ಕೆ ಅಂದ್ರೆ ಫಸ್ಟ್ ಟೈಮ್ ಮೈಕ್ ಹಾಕಿದ್ದೀನಿ, ಅವನ್ನೆಲ್ಲ ಹೆಂಗೆ ನೋಡ್ತಿದ್ದಾರೆ ಗೊತ್ತಾ? ಗೈಸ್, ಇದು ಯಾವ ಜಾಗ ಅಂತ ಕೇರನಗರ ಸುತ್ತಮುತ್ತ ಇದ್ದವರು ನೋಡ್ತಿದ್ದಾರೆ, ಕಮೆಂಟ್ ಮಾಡಿ. ನೋಡೋದ ಹೇಳಲ್ಲ, ಬಟ್ ಆದರೆ ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಬೇಗ ಗೆಸ್ ಮಾಡಿದಾರೋ ಕಮೆಂಟ್ ಮಾಡಿ. ಇದ್ರದ್ದು ಹೆಂಗೆ ಗೊತ್ತಾಗ, ಇದ್ರದ್ದು ಫೆಬ್ರವರಿಗೆ ಬರಬೇಕು ಅಲ್ವಲ್ಲ? ಫೆಬ್ರವರಿ ಅಲ್ವಾ? ಜನವರಿ ಟು ಫೆಬ್ರವರಿ ಬರಬೇಕು. ಇದೆಲ್ಲ ಹೆಂಗಿರುತ್ತೆ ಗೊತ್ತಾ? ಫುಲ್ಲು ನೋಡೋದಂಗೆ ಫೀಲ್ ಆಗುತ್ತೆ. ಈಗ ಇಲ್ಲ ನೋಡ ಎಷ್ಟು ಚಂದ ಅಲ್ಲ. ಕಣ್ಬಿಟ್ರೆ ಸಾಕೊಂದು ಉಲ್ಸ್ಬಿಡ್ತಾನೆ ಎಸಿಟ್ರ ಹಂಗೆ ನೋಡಿ. ಯಾರ್ಯಾರ ಗಾಡಿ ಕಾರ್ ಡ್ರೈವ್ ಕಲಿಬೇಕಂದಿದ್ದಾರೋ ಈ ಲೊಕೇಶನ್ ಬನ್ನಿ. ಗೈಸ್, ಯಾರ್ಯಾರ ಹೊಸದಾಗಿ ಕಾರ್ ಕಲಿಬೇಕನ್ನೋರೆಲ್ಲ ಈ ಲೊಕೇಶನ್ ಬನ್ನಿ, ಮಸ್ತಿದೆ. ನೀವು ಎಲ್ಲಿಂದ ಎಲ್ಲಿಗೆ ತಕೊಂಡೋದ್ರೆ ಯಾರು ಬುದೇ ಕೈಕಿಲ್ಲ, ಬಿಟ್ರೆ ಒಳ್ಳೊಳ್ಳೆ ಬಿಡ್ಬೋದು. ಆಮೇಲೆ JCB ಕರ್ಸ್ಬಿಟ್ಟು ಕೆಲ್ಸ್ಕೊಳ್ಳೋದು ಅಷ್ಟೇ. ದೊಡ್ಡ ಸಾಹಸ ಏನು ಮಾಡಂಗಿಲ್ಲ ನೋಡಿ. ಈಸಿಯಾಗಿ ಕಲಿಬೋದು, ಯಾವ ದುಡ್ಡು ಕೊಡಂಗಿಲ್ಲ, ಏನೂ ಇಲ್ಲ. ಹಂಗೆ ಬಂದು ಫ್ರೀ ವೆಡ್ಡಿಂಗ್ ಶೂಟು, ಫೋಟೋ ಶೂಟು ಎಲ್ಲ ಮಾಡ್ಕೊಂಡು ಹೋಗ್ಬೋದು ನೋಡಿ. ಬೈಕ್ನು ಕಲ್ತ್ಕೋಬೋದು, ಲಾರಿನೂ ಕಲ್ತ್ಕೋಬೋದು, ಎಲ್ಲ ಕಲ್ತ್ಕೋಬೋದು. ಹೆಂಗಿದೆ ತಿರ್ಗಿಸ್ಕೊಂಡು ಮನ್ಗೆ ಹೋಯ್ತಾ ಇರೋದು ಈಗ ನೆಕ್ಸ್ಟ್ ಲೆವೆಲು ನೋಡಿ. ಬಿಸಿಲು ಮುಕ್ಲಾರಿ ಹೊಡಿತಾ ಇದೆ. ಇವನಿಗೆ ಫೋಟೋ ಶೂಟ್ ಮಾಡ್ಬೇಕಂತೆ. ಹಾಂ ನೋಡಿ ಗಾಯ್ಸ್, ಕಮೆಂಟ್ ಮಾಡಿ ಯಾವ ಥರ ಇದೆ ಪ್ಲೇಸು ಅಂತ. ನೆಕ್ಸ್ಟ್ ಲೆವೆಲ್ ಅಲ್ವಾ? ಪೀಸು ಯಾವುದು ರೋಡು? ಹಾಂ ಸಿಕ್ತು, ಇದೇ ರೋಡು. ಫೋಟೋ ಶೂಟ್ ಮಾಡ್ಸೋಣ ಅಂದರೆ ಆಯ್ತಲ್ಲ ಗಾಯ್ಸ್. ಮುಕ್ಲರಿ ಬಿಸಿಲು ಹೊಡಿತಾ ಇದೆ. ಸೂರ್ಯ ಯಾಕಪ್ಪ, ಯಾಕೆ ನಮ್ಮಲ್ಲಿ ಇಷ್ಟೊಂದು ದ್ವೇಷ, ಆಕ್ರೋಶ? ಒಂದು ಸ್ವಲ್ಪ ಫ್ರೀಡಮ್ ಕೊಡು, ಒಂದು ಸ್ವಲ್ಪ ಬಿಸಿಲು ಕಡಿಮೆ ಆಗು. ನೋಡು ಹೊಟ್ಟೆ ಉರಿಕ್ಲು ನಿಮಗೆ, ಅಯ್ಯೋ ಅನ್ಸಕ್ಕಿಲ್ವಾ? ನಮ್ಮ ಹೊಟ್ಟೆ ಅಷ್ಟು ಉರಿಸ್ತಾ ಇದ್ದೀರ ನೀವು. ಒಂದು ಅರ್ಧ ಗಂಟೆ ಸಾಕು, ಫೋಟೋಶೂಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಓಕೆನಾ?
ನೋಡ್ಕೊಂಡು ಹೋಗ್ತಿರೋದು ಬಾಹುಬಲಿ 3 ಫಿಲಮ್ ತೆಗೆನ ಅಂತ. ಆಲ್ರೆಡಿ ಶೂಟಿಂಗ್ ಮಾಡ್ತಿದ್ದಾರೆ, ಒಂದು ಸ್ವಲ್ಪ ಪೆಂಡಿಂಗ್ ಇತ್ತಲ್ಲ, ಸೊ ಹಂಗಾಗಿ ಇದು ಇಳ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಹೊಳೆ ಹತ್ರ ಒಂದು ಸ್ವಲ್ಪ ಏನು ಅಂದರೆ ನೀರು ಬಂದಾಗೆಲ್ಲ ತೇಲ್ಕೊಂಬರ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಒಟ್ಟಿನಾಗ ಎಳ್ಕೊಂಡು ಆಟ ಆಗ್ತಿದ್ದಾರೆ. ನಮ್ಮ ಕಡೆ ಒಂದು ಸ್ವಲ್ಪ ಇಲ್ಲಿ ಕ್ರೇನು ಟ್ಯಾಕ್ಟರ್ ಎಲ್ಲ ಕಡಿಮೆ ಅಲ್ವಾ, ಅದಕ್ಕೆ ನಾವು ಸೈನಿಕ್ ಯೂಸ್ ಮಾಡ್ತಾ ಇದ್ದೀವಿ. ಮರಿ ಎಳ್ದು ಸುಸ್ತಾಗಿತ್ತಲ್ಲ, ಅದಕ್ಕೆ ಕೋಲ್ಡ್ ನೀರು ಕುಡಿಯೋಣ ಅಂತ ಕೋಲ್ಡ್ ನೀರು ತಗೊಂಡು. ನೀವು ಕೇಳ್ಬೋದು ಎಳ್ದಿರೋದು ಮರ ಅವರಲ್ವಾ ಅಂತ. ಮರ ಅವ್ರು ಎಳ್ದಿರ್ಬೋದು, ಆದರೆ ನಾನು ಕುಡಿದ್ರೆ ಅವ್ರು ಕುಡ್ದಂಗೆ ಅಂದ್ಬಿಟ್ಟು ನಾನೇ ನೀರು ಕುಡ್ಬಿಟ್ಟೆ. ಅಲ್ಲೂ ಹೆಂಗೈತೆ ಗೊತ್ತಾ ಕುಡಿಯೋಕ್ಕೆ ಜುಮ್ ಬಂದೈತವೆ. ನಂಗೆ ಅಷ್ಟೇ ಕುಡಿಯೋಕೈತಿಲ್ಲ. ಅದನ್ನ ತಗೊಂಡ್ಯಾ ತಗಪ್ಪ. ಅವನು ಐಕಿಲ್ಲ ಸಿಕ್ಕಾ ಹುಡ್ಸ್ತೇವೆ ಬಿಡು. ಸದ್ದಿ ಕಂಡ್ರೆ ಸಾಕು ಗೊತ್ತಲ್ಲ, ಅಂತ ನುಗ್ಗಿಸ್ಬಿಡೋದೆ. ಅನ್ಲಿಮಿಟೆಡ್ ಎಷ್ಟು ಅವರ್ ಲೆಕ್ಕ ನಡಿಬೋದು, ಹೆಂಗ್ ಲೆಕ್ಕ ನಡಿಬೋದು. ಫ್ರೆಶ್ ನೀರು ನಾನು ಈ ಕಡಿತವ್ರೆ ಅನ್ಕೊಂಡೆ, ಆದ್ರೆ ನೀರು ಹಿಡಿತವ್ರೆ ಅಲ್ಲಿ. ನಿಧಾನ ಬಾಣ ಗೈಸ್, ನಾವು ಅಂತ ಇಂಥ ತರಲೆ ಆಟ ಆಡ್ಕೊಂಡು ನಾವು ದೇವಸ್ಥಾನ ಹತ್ರ ಬಂದವು. ದೇವಸ್ಥಾನ ಹೆಸರು ಭೂ ವರನಾಥ್ ಕಳ್ಳಳ್ಳಿ ಅಂತ ನಾವು ಕರೆಯೋದು. ದೇವಸ್ಥಾನ ಲೊಕೇಶನ್ ಕರೆಕ್ಟಾಗಿ ಇರೋದು ಭೂ ವರಹ ಸ್ವಾಮಿ ದೇವಸ್ಥಾನ ಕಳ್ಳಳ್ಳಿ ಅಂತಿರೋದು. ಈ ದೇವಾಲಯ ಏನು ಫೇಮಸ್ಸು ಅಂದರೆ, ಇವಾಗ ನಿಮ್ಮ ಮನೆ ಅರ್ಧಕ್ಕೆ ಸ್ಟಾಪ್ ಆಗಿರುತ್ತೆ, ಇಲ್ಲಾಂದ್ರೆ ನೀವು ಮನೆ ಕಟ್ಟಬೇಕು ಅಂದರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತು ಅಂದರೆ, ಇಟ್ಕೆ ಪೂಜೆ ಮಾಡ್ಕೊಂಡು ಹೋಗ್ತು ಅಂದರೆ ಎತ್ತಿದ ಕೈಲಾಗುತ್ತೆ. ನಮ್ಮೂರು ಸುತ್ತಮುತ್ತ ಎಲ್ಲ ಫೇಮಸ್ ಆಗಿರೋ ದೇವಸ್ಥಾನನೇ ಇರೋದು, ಆದರೆ ನಾವೇ ಹೋಗಲ್ಲ. ದೂರದಿಂದೆಲ್ಲ ಬರ್ತಾರೆ, ಬಟ್ ನಾವೇ ಹೋಗಲ್ಲ. ಯಾಕೆ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮ ಊರಿಗೆ ಬಂದಾಗ ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ. ಓಕೆ, ಬಾಯ್.